ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಸೆಕೆಂಡ್ ಎಪಿಸೋಡ್ ಆಫ್ ಲರ್ನಿಂಗ್ HTML ಇನ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ಯೂಸಿಂಗ್ ಲೈವ್ ಸರ್ವರ್ ಫಾರ್ ಪ್ರಿವ್ಯೂವಿಂಗ್ HTML ಅಂದರೆ VS ಕೋಡ್ನ ಯೂಸ್ ಮಾಡಿಕೊಂಡು HTML ಅಲ್ಲಿ ನಾವು ಹೇಗೆ ರನ್ ಮಾಡಿ ಲೈವ್ ಸರ್ವರ್ನ ಹೇಗೆ ರನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲೈವ್ ಸರ್ವರ್ ಅಂದರೆ ಏನು? ಸೆಕೆಂಡ್ ಸ್ಲೈಡ್. ಓಕೆ, ಹೌ ಲೈವ್ ಸರ್ವರ್ ವರ್ಕ್ಸ್ ಅಂದರೆ ಲೈವ್ ಸರ್ವರ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ನೀವು ಬ್ರೌಸರಲ್ಲಿ HTML ಈಗ ಕ್ರೋಮ್ ಓಪನ್ ಮಾಡ್ತೀರಾ, ಯಾವುದಾದ್ರೂ ಒಂದು ವೆಬ್ಸೈಟ್ ಓಪನ್ ಮಾಡಬೇಕು ಅಂದರೆ ಆ ಪ್ರತಿಯೊಂದು ವೆಬ್ಸೈಟ್ಗೆ ಒಂದು IP ಅಡ್ರೆಸ್ ಅಂತ ಇರುತ್ತೆ. ಸೊ ಅಡ್ರೆಸ್ಸಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಡೊಮೈನ್, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬೇಕಾದ್ರೆ www.google.com ಅನ್ನೋದು ಒಂದು ಡೊಮೈನ್. ಆ ಡೊಮೈನ್ಗೆ ಪರ್ಟಿಕ್ಯುಲರ್ ಒಂದು IP ಅಡ್ರೆಸ್ ಅಂತ ಮ್ಯಾಪ್ ಆಗಿರುತ್ತೆ. ಸೊ ನಮಗೆ ಯಾವುದೇ ಒಂದು ವೆಬ್ಸೈಟ್ನ ರನ್ ಮಾಡಬೇಕು ಅಂದ್ರೂ ಆ IP ಅಡ್ರೆಸ್ಸಿಂದನೇ ರನ್ ಮಾಡಬೇಕು. ಬಟ್ IP ಅಡ್ರೆಸ್ ಯಾರಿಗೂ ನೆನಪಿರಲ್ಲ ಅಂತ ಅದನ್ನು ನಾವು ಓವರ್ಲೈ ಮಾಡ್ತೀವಿ, ಅಂದರೆ ಡೊಮೈನಿಂದ ಓವರ್ಲೈ ಮಾಡ್ತೀವಿ. google.com ಅನ್ನೋ ಒಂದು ಡೊಮೈನಿಂದ ಓವರ್ಲೈ ಮಾಡ್ತೀವಿ. ಅಂದರೆ ನೀವು ಯಾವತ್ತೇ ಆಗಲಿ google.com ಅಂತ ಓಪನ್ ಮಾಡಿದ್ರೆ ಅದರದ್ದು IP ಅಡ್ರೆಸ್ಗೆ ಹೋಗಿ ರನ್ ಮಾಡುತ್ತೆ. ಓಕೆನಾ? ಸೊ ಸೇಮ್ ಟೆಕ್ನಾಲಜಿ ವಿತೌಟ್ ಇಂಟರ್ನೆಟ್, ಅಂದರೆ ನಮ್ಮ ಬ್ರೌಸರ್ನೇ ಒಂದು ಸರ್ವರ್ ಥರ, ಅಂದರೆ ನಮ್ಮ ಕಂಪ್ಯೂಟರ್ನೇ ಒಂದು ಸರ್ವರ್ ಥರ ಮಾಡಿಕೊಂಡು ಹೇಗೆ ರನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆಯಿತಾ? ಮೊದಲನೇದಾಗಿ ಲೈವ್ ಸರ್ವರ್ ಅಂದರೆ ಏನು? ಆಯಿತಾ? ಎ ಕ್ವಿಕ್ ಡೆವಲಪ್ಮೆಂಟ್ ಲೈವ್ ಸರ್ವರ್ ವಿತ್ ಲೈವ್ ಬ್ರೌಸರ್ ಟು ರೀಲೋಡ್. ಓಕೆನಾ? ಸೊ ಇದೇನು ಮಾಡುತ್ತಪ್ಪ ಅಂದರೆ ನಿಮ್ಮ ಕಂಪ್ಯೂಟರ್ನೇ ಒಂದು ಲೈವ್ ಸರ್ವರ್ ಆಗಿ ಯೂಸ್ ಮಾಡುತ್ತೆ. ನಿಮ್ಮ ಕಂಪ್ಯೂಟ್ರಲ್ಲಿರೋ ಒಂದು ಮೆಷಿನ್, ಅಂದರೆ ಒಂದು IP ಅಡ್ರೆಸ್ನ ಯೂಸ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ನೀವು ಯಾವತ್ತೇ ಆಗಲಿ ಇದೊಂದು ಎಕ್ಸಾಂಪಲ್ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಸೊ ಇದೊಂದು IP ಅಡ್ರೆಸ್ ವಿಚ್ ಇಸ್ ಬ್ರೌಸರ್, ಅಂದರೆ ಲೋಕಲ್ ಹೋಸ್ಟ್ ಅಂತಲೂ ಹೇಳ್ಬೋದು. ಸೊ ಲೋಕಲ್ ಹೋಸ್ಟ್ ಇರೋ IP ಅಡ್ರೆಸ್ಸು ಈ IP ಅಡ್ರೆಸ್ ಅಂತ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಲೈವ್ ಸರ್ವರ್ಗೆ ಕಾಲ್ ಮಾಡುತ್ತೆ. ಆ ಲೈವ್ ಸರ್ವರು ನಮ್ಮ ಒಂದು ಅಪ್ಲಿಕೇಶನ್ ಡೈರೆಕ್ಟರಿ, ಅಂದರೆ ನಾವು ಒಂದು ಫೋಲ್ಡರ್ ಮಾಡ್ಕೊಂಡಿರ್ತೀವಿ, ಆ ಫೋಲ್ಡರ್ನ ಆಕ್ಸೆಸ್ ಮಾಡಿ ಆ ಬ್ರೌಸರಿಂದ ರನ್ ಮಾಡುತ್ತೆ. ಸೊ ನಾವು ಯಾವುದೇ ಡಿವೈಸ್ನ, ಫಾರ್ ಎಕ್ಸಾಂಪಲ್ ನೀವು ವೈಫೈಯಿಂದ ಕನೆಕ್ಟ್ ಮಾಡಿಕೊಂಡು ನೀವು ಈ IP ಅಡ್ರೆಸ್ನ ರನ್ ಮಾಡಿದ್ರೆ, ಆಯಿತಾ, ನಿಮ್ಮ ಕಂಪ್ಯೂಟ್ರಲ್ಲಿ ರನ್ ಮಾಡಿದ್ರೆ ನೀವು ಸೇಮ್ ನೀವು ಏನು ಡೆವಲಪ್ ಮಾಡಿರ್ತೀರಲ್ವ HTML ಪೇಜು, ಅದನ್ನು ನೀವು ಫೋನಲ್ಲಿ ಕೂಡ ನೋಡ್ಬೋದು, ಇಲ್ಲ ಅದರ್ ಡಿವೈಸಸ್ಸಲ್ಲಿ ಕೂಡ ನೋಡ್ಬೋದು ಅಂತ ಹೇಳ್ಬೋದು. ಓಕೆನಾ? ಮೊದಲನೇದಾಗಿ ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಫೋಲ್ಡರ್ನ ಮಾಡ್ಕೊಳ್ಳೋಣ. ಓಕೆನಾ? ಒಂದು ಫೋಲ್ಡರ್ ಮಾಡ್ಕೊತೀನಿ ನಾನು. ಓಕೆ, ಸೊ ಜಸ್ಟ್ ನ್ಯೂ ಫೋಲ್ಡರ್. ಓಕೆ, ಇದರಲ್ಲಿ ನಾನು ಒಂದು VS ಕೋಡ್ನ ಓಪನ್ ಮಾಡ್ತೀನಿ. ಓಕೆ, ನೀವು VS ಕೋಡ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ಒಂದು ಡೌನ್ಲೋಡ್ ಲಿಂಕ್ ಅಂದರೆ ಆಬ್ವಿಯಸ್ಲಿ ಒಂದು ಸ್ಟೆಪ್ಸ್ ಇರುತ್ತೆ. ಸೊ VS ಕೋಡ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ? ನಾನು VS ಕೋಡ್ ಇನ್ಸ್ಟಾಲ್ ಮಾಡ್ತೀನಿ, ವಿಚ್ ಇಸ್ ಇನ್ ಅಂಡರ್ ಮೈ ನ್ಯೂ ಫೋಲ್ಡರ್. ಓಕೆನಾ? ಸೊ ಇದರಲ್ಲಿ ಒಂದು ಫೈಲ್ನ ರನ್ ಮಾಡ್ತೀನಿ, ಅಂದರೆ ಒಂದು ನ್ಯೂ ಫೈಲ್ನ ಕ್ರಿಯೇಟ್ ಮಾಡ್ತೀನಿ, ವಿಚ್ ಇಸ್ index.html. ಓಕೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿರ್ಬೋದು, ಯಾವತ್ತೇ ಆಗಲಿ ಒಂದು ಡೆವಲಪ್ಮೆಂಟ್ ಸರ್ವರ್ಗೆ ಯಾವುದೇ ಫಸ್ಟ್ ಫೈಲ್ ನೀವು ವಿತೌಟ್ ನೇಮಿಂಗ್ ಕನ್ವೆನ್ಷನ್ ಕೊಡಲಿಲ್ಲ ಅಂದರೂ ಇಟ್ ವಿಲ್ ಟ್ರೈ ಟು ಸರ್ಚ್ index.html. ಓಕೆನಾ? ಸೊ ಈ index.html ಅಲ್ಲಿ ನಾನೊಂದು HTML ಬರಿತೀನಿ. ಯಾವುದಾದ್ರು ಒಂದು HTML ಕೋಡ್ನ ಕಾಪಿ ಪೇಸ್ಟ್ ಮಾಡ್ಕೊತೀನಿ ನಾನು. ಸಿಂಪಲ್ ಏನು ಮಾಡೋಣ ಅಂದರೆ W3 ಸ್ಕೂಲ್ಸ್ W3 ಸ್ಕೂಲ್ಸ್ ನಾನೊಂದು HTML ಫೈಲ್ನ ಓಪನ್ ಮಾಡ್ತೀನಿ. ಸೊ ಲೈಕ್ ಟ್ರೈ ಯುವರ್ ಸೆಲ್ಫ್ ಅಂತಿದೆಯಲ್ಲ, ಸೊ ಸೇಮ್ ಕೋಡ್ನ ಕಾಪಿ ಪೇಸ್ಟ್ ಮಾಡ್ಕೊತೀನಿ ನಮ್ಮ ಪೇಜಲ್ಲಿ. ಓಕೆನಾ? ಇದನ್ನು ಸೇವ್ ಮಾಡಿಕೊಂಡೆ. ಓಕೆನಾ? ಇವಾಗ ನಿಮ್ಮ ಲೈವ್ ಸರ್ವರಲ್ಲಿ ಮೊದಲು ಡಿಫಾಲ್ಟಾಗಿ ಆಪ್ಷನ್ಸ್ ಕೊಡ್ತಿದ್ರು. ಸೊ ಈ ಲೈವ್ ಸರ್ವರಲ್ಲಿ, ಸೊ ಇವಾಗಿಂದ ಏನು ಮಾಡಬೇಕು ಅಂದರೆ ಒಂದು ಈ ಐಕಾನ್ಸ್ ಇದೆಯಲ್ಲ, ಎಕ್ಸ್ಟೆನ್ಷನ್ಸ್ ಅಂತ ಐಕಾನ್ಸ್ಗೆ ಹೋಗಿ, ಆಯಿತಾ, ಲೈವ್ ಸರ್ವರ್ ಅಂತ ಸರ್ಚ್ ಮಾಡಿ. ಲೈವ್ ಸರ್ವರ್. ಓಕೆನಾ? ಸೊ ನಿಮಗೊಂದು ಕಾಣಿಸುತ್ತೆ, ಪರ್ಪಲ್ ಕಲರಲ್ಲಿ ಕಾಣಿಸ್ತಿರ್ಬೋದು. ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಟ್ರಸ್ಟ್ ಕೊಡಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇದು ಇನ್ಸ್ಟಾಲ್ ಆಯಿತು. ಸೊ ಇವಾಗ ನಾನು ಫೈಲ್ಸ್ಗೆ ಹೋಗ್ತೀನಿ. ಯು ಕ್ಯಾನ್ ಸಿ ಮೈ index.html. ಪೇಜ್ ಟೈಟಲ್ ಬಂದುಬಿಟ್ಟು ಸಿಂಪಲ್ ಡಮ್ಮಿ ಕೊಟ್ಟಿದ್ದೀನಲ್ಲ, ಆಯಿತಾ. ಇವಾಗ ನಾನು
ಈ ಫೈಲ್ನ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಲೈವ್ ಸರ್ವರ್ ಅಂತ ರನ್ ಮಾಡ್ತೀನಿ. ಸೊ ನೋಡ್ಬೋದು ನೀವು, ನನ್ನ HTML ಅಲ್ಲಿ ನೋಡಬೇಕಂದ್ರೆ ನೀವು, ಸೊ ನನ್ನಲ್ಲಿ ಏನಿದೆ ಮೈ ಟೆಕ್ಸ್ಟ್ ಅಂತ ಇದೆ ಮತ್ತು ಮೈ ಫಸ್ಟ್ ಪ್ಯಾರಾಗ್ರಾಫ್ ಅಂತ ಇದೆ. ಸೊ ವಿಚ್ ಇಸ್ ಗೆಟಿಂಗ್ ರೆಂಡರ್ಡ್ ವಿತ್ ದ ಸೇಮ್. ಓಕೆನಾ? ಸೊ ನಾನು ಸ್ಪ್ಲಿಟ್ ಮಾಡಿ ತೋರಿಸ್ಬೇಕಂದ್ರೆ ಸೊ ಈ ಲೈವ್ ಸರ್ವರ್ ಹೇಗಪ್ಪ ವರ್ಕ್ ಆಗುತ್ತೆ ಅಂದರೆ, ಸೊ ನೀವು ನೋಡ್ಬೋದು ನಾನು ಇಲ್ಲಿ ಏನೇ ಒಂದು ಟೈಪ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಪಿ ಟ್ಯಾಗಲ್ಲಿ ಹಾಕಿ ಟೆಸ್ಟಿಂಗ್ ಮೈ ಲೈವ್ ಸರ್ವರ್ ಅಂತ ಹಾಕಿ ಸೇವ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಸೊ ಇಟ್ ಡೈರೆಕ್ಟ್ಲಿ ರಿಫ್ಲೆಕ್ಟೆಡ್ ಇನ್ ಮೈ HTML ಪೇಜ್. ಸೊ ವಿಚ್ ಇಸ್ ಅ ಲೈವ್ ಸರ್ವರ್ ಥರ ವರ್ಕ್ ಆಗ್ತದೆ. ನೀವು ಫೋನ್ಸಲ್ಲಿ ನೋಡ್ಬೋದು, ಈ IP ಅಡ್ರೆಸ್ನ ನಾನು ಏನಾದರೂ ಲಾಗಿನ್ ಮಾಡಿ, ಫಾರ್ ಎಕ್ಸಾಂಪಲ್ ನಾನು ನನ್ನ ಫೋನಲ್ಲಿ ಹೋಗ್ತೀನಿ, ನನ್ನ IP ಅಡ್ರೆಸ್ ಇದೆಯಲ್ಲ, ಈ IP ಅಡ್ರೆಸ್ ನೀವು ನೋಡ್ತಿರ್ಬೋದು 127.0.0 index.html. ಸೊ ನಾನು ಸೇಮ್ ವೈಫೈ ಕನೆಕ್ಟ್ ಆಗಿದ್ದೀನೋ ಇಲ್ಲೋ. ಓಕೆ, ಇಲ್ಲಿ ನಾನು ಲ್ಯಾನ್ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ನನಗೆ ವರ್ಕ್ ಆಗ್ತಿಲ್ಲ, ಬಟ್ ಇಟ್ ವಿಲ್ ವರ್ಕ್ ಆಯಿತಾ. ಸೊ ದಿಸ್ ಇಸ್ ಅನ್ ಲೈವ್ ಸರ್ವರ್. ನೀವು ಇದನ್ನು ಈ ಥರ ಯೂಸ್ ಮಾಡಿಕೊಂಡು ನೀವು ಫಾರ್ ಎಕ್ಸಾಂಪಲ್ ಏನೇ ಬ್ರೌಸರ್ ನೀವು ಏನೇ ಕೋಡ್ ಬರೆದ್ರೂ ಇಲ್ಲೇ ನಿಮಗೆ ಲೈವಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೀವು ಎವ್ರಿ ಟೈಮ್ ಬಂದು ರಿಫ್ರೆಶ್ ಮಾಡೋವಂಥ ನೆಸೆಸಿಟಿ ಇರಲ್ಲ. ಸೊ ದಿಸ್ ಈಸ್ ಒನ್ ಸ್ಮಾಲ್ ವಿಡಿಯೋ ಆಫ್ ಲೈವ್ ಸರ್ವರ್. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಬಾಯ್ ಬಾಯ್.